ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿಂದ ನಾನು ಎಕ್ಸ್ಟ್ರಾ ಒಂದು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಬಂದು ಮೆಹಂದಿ ಕ್ಲಾಸಸ್ನ ಬೇಸಿಕ್ಕಿಂದ ನಿಮಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಇದನ್ನು ಕಲಿಬೋದು. ಆಮೇಲೆ ಇದನ್ನು ನೀವು ಕಲಿತು ಬೇರೆಯವ್ರು ಕೂಡ ಈ ಥರ ಮೆಹಂದಿ ಹಾಕೋದು ಹೆಂಗಂತ ಹೇಳ್ಕೊಡ್ಬೋದು. ಇವಾಗ ನಾನು ಫಸ್ಟಿಂದ ನಿಮಗೆ ಬೇಸಿಕ್ಕಲ್ಲಿ ಲೈನ್ಸ್ ಹೆಂಗೆ ಹಾಕೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಲೈನ್ ಬಂದು ನಾವು ಮೆಹಂದಿ ಕೋನಲ್ಲಿ ಯಾವ ಥರ ನಾವು ಹಾಕ್ತೀವಿ ಮತ್ತು ಯಾವ ಥರ ಡಿಸೈನ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಫಸ್ಟು ನಾನು ಲೈನ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾನಿವತ್ತು ತಿನ್ನ ಲೈನು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಇದೇ ಥರ ಮೆಹಂದಿಯಲ್ಲಿ ಒಂದು ಬುಕ್ ತಗೊಂಡು ಈ ಥರನೇ ಸೇಮ್ ಇದೇ ಥರ ನೀವು ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಫಸ್ಟ್ ಲೈನ್ ಎಳಿತಾ ಇದ್ದೀನಿ. ನಾರ್ಮಲ್ ನೀವು ಎಳೆಯುವಂಥ ಲೈನು ಈ ಥರ ಮಾಡಬಾರ್ದು, ಇದು ತಪ್ಪು. ಇವಾಗ ನೋಡಿ, ನಾನು ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಮಾಡ್ಕೋಬೇಕಂತ. ಫಸ್ಟಿಗೆ ನೀವೇನು ಮಾಡಬೇಕು, ಒಂದು ಡಾಟ್ ಥರ ಮಾಡ್ಕೊಂಡು ಅದನ್ನು ಸ್ವಲ್ಪ ಎತ್ತಿ ಆಮೇಲೆ ಇದನ್ನು ನೀವೇನು ಮಾಡ್ಕೋ ಸ್ವಲ್ಪ ಎತ್ತಬೇಕು. ಎತ್ತಿ ಆಮೇಲೆ ನೀವು ಲೈನನ್ನು ಉದ್ದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಮಾಡ್ಕೋಬೇಕು. ನೋಡಿ, ಇವಾಗ ಪರ್ಫೆಕ್ಟಾಗಿ ಬಂತು. ಮತ್ತೊಂದು ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಡಾಟ್ ಥರ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎತ್ತಿ ಆಮೇಲೆ ನೀವು ಇದನ್ನು ಏನು ಮಾಡಬೇಕು, ಉದ್ದಕ್ಕೆ ಎಳ್ಕೊಂಡು ಹೋಗಬೇಕು. ನೀವು ಅದನ್ನು ಟಚ್ ಮಾಡಿಕೊಂಡು ನೀವು ಮಾಡ್ಕೋಬಾರ್ದು. ಫಸ್ಟ್ ಒಂದು ಲೈನ್ನ ನೀವೇನು ಮಾಡಬೇಕು, ಫಸ್ಟಿಗೆ ಒಂದು ಡಾಟ್ ಥರ ಒಂದು ಸ್ವಲ್ಪ ಮೆಹಂದಿನ ಇಟ್ಟು ಆಮೇಲೆ ಒಂದು ಸ್ವಲ್ಪ ಎತ್ತಿ ಆಮೇಲೆ ಉದ್ದಕ್ಕೆ ಎಳ್ಕೊಂಡು ಹೋದರೆ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಎಳ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಲೈನ್ ಇದೆಯಲ್ವಾ, ಅದು ಇದಕ್ಕಿಂತ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಇದು ತುಂಬಾ ತಿನ್ನಾಗಿರುವಂಥ ಒಂದು ಲೈನು. ಕೆಳಗಡೆ 3 ಲೈನ್ ಎಳೆದಿದೆ, ಅದು ಪರ್ಫೆಕ್ಟಾಗಿ ಬಂದಿದೆ. ಮೇಲ್ಗಡೆ ಇರೋದು ರಾಂಗ್ ಆಗಿಬಿಟ್ಟಿದೆ. ಅಂದರೆ ಆ ಥರ ಲೈನ್ ಎಳಿಬಾರ್ದು. ಕೆಳಗಡೆ ಇರುವಂಥ 3 ಲೈನ್ ಇದೆ, ಸೇಮ್ ಅದೇ ಥರ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ನಾನಿವಾಗ ತಿಕ್ ಲೈನ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ತುಂಬಾ ಈಸಿ ಈ ಮೆಹಂದಿ ಹಾಕೋದು. ನೀವು ಇದೇ ಥರ ಸೇಮ್ ಕಲೀರಿ. ತುಂಬಾ ನೀವು ಈಸಿಯಾಗಿ ಮೆಹಂದಿ ಹಾಕೋದು ನೀವು ಕಲಿತೀರಾ. ಇವಾಗ ನೋಡಿ, ಮತ್ತೆ ನಾನು ಅದೇ ಥರ ತಿಕ್ ಲೈನ್ ಅಂದರೆ ನೀವೇನು ಮಾಡಬೇಕು, ಅದನ್ನು ಒಂದು ಸ್ವಲ್ಪ ಟಚ್ ಮಾಡಿಕೊಂಡು ಜಾಸ್ತಿ ನೀವು ಮಾಡ್ಕೊಂಡು ಹೋಗ್ತೀರಾ. ಇದು ಕರೆಕ್ಟ್ ಅಲ್ಲ. ಈ ಥರ ಮಾಡ್ಕೊಂಡು ಹೋದರೆ ಇದು ಪರ್ಫೆಕ್ಟಾಗಿ ಬರಲ್ಲ. ಅಲ್ಲಲ್ಲಿ ಒಂಥರ ಜಾಸ್ತಿ ಬಿದ್ದಂಗೆ ಆಗುತ್ತೆ. ಇವಾಗ ಹೆಂಗೆ ಮಾಡಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಸಲ ನೀವು ಈ ಥರ ನಾನು ಆವಾಗಲೇ ಮೇಲ್ಗಡೆ ಹೇಳ್ದಂಗೆ ತಿನ್ನ ಲೈನ್ನ ಎಳಿಬೇಕು. ಆಮೇಲೆ ನೆಕ್ಸ್ಟು ಇನ್ನೊಂದು ತಿನ್ನ ಲೈನ್ನ ನೀವು ಎಳಿಬೇಕು. ನೋಡಿ, ಈ ಥರ ನೋಡಿ, 2 ತಿನ್ ಲೈನ್ನ ಎಳ್ಕೊಂಡು ಆಮೇಲೆ ಮಧ್ಯಕ್ಕೆ ಏನು ಮಾಡಬೇಕಂದ್ರೆ ಅದು ಫುಲ್ಲು ಕವರ್ ಮಾಡ್ಕೋಬೇಕು. ಆವಾಗ ತಿನ್ ಲೈನ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ತಿನ್ನಾಗಿರುವಂಥ ಲೈನ್ ಎಳೆದು ಆಮೇಲೆ 2 ತಿನ್ ಲೈನ್ ಎಳೆದು ಆ ಮಧ್ಯಕ್ಕೆ ಏನು ಮಾಡಬೇಕು, ಫಿಲ್ ಮಾಡ್ಕೋಬೇಕು. ಆವಾಗ ತಿನ್ ಲೈನ್ ಪರ್ಫೆಕ್ಟಾಗಿ ಬರುತ್ತೆ. ಕೆಲವರು ಏನು ಮಾಡ್ತಾರೆ, ಒಂದೇ ಸಲ ಹಾಕುವಾಗ ದಪ್ಪಗೆ ಹಾಕ್ಕೊಂಡು ಹೋಗ್ತಾರೆ. ಆ ಥರ ಹಾಕ್ಕೊಂಡ್ರೆ ಅದು ಕರೆಕ್ಟ್ ಅಲ್ಲ. ಇವಾಗ ನಾನು ತೋರಿಸ್ತಾ ಇದ್ದೀನಿ. 2 ತಿನ್ ಲೈನ್ ಎಳೆದು ಆಮೇಲೆ ಮಧ್ಯಕ್ಕೆ ಏನು ಮಾಡಬೇಕಂದ್ರೆ ಇದನ್ನು ಫಿಲ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿರುವಂತಹ ತಿಕ್ ಲೈನು. ಈ ಥರ ಮೆಹಂದಿ ಹಾಕೋದ್ರಿಂದ ಮೆಹಂದಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕು. ಇದಾದರೆ ಕರೆಕ್ಟಾಗಿದೆ ಅಂತ ಅರ್ಥ. ಮೆಹಂದಿಯಲ್ಲಿ ತಿಕ್ ಲೈನ್ ಈ ಥರ ಮಾಡ್ಕೊಳ್ಳೋದು. ಇವಾಗ ನೆಕ್ಸ್ಟು ನಾನು ವೆರಟಿಕಲ್ ಲೈನ್ ಹಾಕ್ತಾಯಿದ್ದೀನಿ. ಯಾವ ಥರ ವೆರಟಿಕಲ್ ಲೈನ್ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ಈ ಲೈನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ಯಾವ ಥರ ಮಾಡಬೇಕಂದ್ರೆ ಫಸ್ಟಿಗೆ ಒಂದು ಸಲ ಟಚ್ ಮಾಡಿಕೊಂಡು ಮೆಹಂದಿನ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎತ್ತಿ ಅದನ್ನು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಮಾಡ್ಕೊಂಡು ಲಾಸ್ಟಿಗೆ ಕೊನೆಯಲ್ಲಿ ಅದನ್ನು ಟಚ್ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಮಾಡುವಾಗ ನೀವು ಅರ್ಜೆಂಟಾಗಿ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಸಮಾಧಾನದಿಂದ ಕಲೀರಿ. ಇದನ್ನು ಕಲಿತರೆ ಪರ್ಫೆಕ್ಟಾಗಿ ನೀವು ಮೆಹಂದಿ ಹಾಕ್ತೀರಾ. ನೋಡಿ, ಯಾವ ಥರ ಅಂದರೆ ಫಸ್ಟಿಗೆ ಒಂದು ಲೈನ್ನ ನೀವು ಟಚ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಉದ್ದಕ್ಕೆ ಎಳೀರಿ. ಕೊನೆಯಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೀವೇನು ಮಾಡಬೇಕು, ಟಚ್ ಮಾಡ್ಕೋಬೇಕು. ಮೇಲೆ ತಿನ್ನ ಲೈನ್ ನಾನು ಹೇಳ್ಕೊಟ್ಟಿದ್ದೀನಿ, ಸೇಮ್ ಅದೇ ಥರ ಅದನ್ನು ಪರ್ಫೆಕ್ಟಾಗಿ ಕಲಿತ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ನಾನು ನೆಕ್ಸ್ಟ್ ಲೈನು ಸ್ಲ್ಯಾಡಿಂಗ್ ಲೈನ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಕ್ರಾಸಾಗಿ ಮಾಡೋದು.
ಫಸ್ಟಿಗೆ ನಾನು ಸೇಮ್ ತಿನ್ ಲೈನ್ ಮಾಡ್ಕೊಂಡಿದ್ರೆ ಅದೇ ಥರ ಇದನ್ನು ಕ್ರಾಸ್ ಆಗಿ ಕೊಡೋದು ಅಷ್ಟೇ ಡಿಫ್ರೆನ್ಸಸ್. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಬೇಕಂದ್ರೆ, ಫಸ್ಟು ಒಂದು ಸಲ ಟಚ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಎತ್ತಿ ಮೆಹಂದಿನ ಏನು ಮಾಡಬೇಕು, ಈ ಥರ ಕೊನೆಯದಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಏನು ಮಾಡಬೇಕು ನೀವು ಅಲ್ಲಿ ಡ್ರಾಪ್ ಮಾಡ್ಕೋಬೇಕು. ಅಂದರೆ ಅಲ್ಲಿಗೆ ಒಂದು ಸ್ವಲ್ಪ ನೀವು ಟಚ್ ಮಾಡಿಕೊಂಡ್ರೆ ಇದು ತಿನ್ ಲೈನು ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಸೇಮ್ ಅದೇ ಥರ ತೋರಿಸ್ತಾ ಇದ್ದೀನಿ ಇನ್ನೊಂದು ನೋಡಿ. ಈ ಥರ ತಗೊಂಡು ಆಮೇಲೆ ಇದನ್ನು ಸ್ವಲ್ಪ ಎತ್ಕೊಂಡು ಕೊನೆಯದಲ್ಲಿ ಎಲ್ಲಿ ಬರುತ್ತೆ ಅಲ್ಲಿನ ನೀವು ಸ್ಟಾಪ್ ಮಾಡಿಕೊಂಡ್ರೆ ಸ್ಲ್ಯಾಂಟಿಂಗ್ ಲೈನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಉಳಿದಿರುವಂತಹ ಲೈನ್ಸ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಾಯ್.